ಎನ್ಡಿಎ ಮೈತ್ರಿಕೂಟದಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡಿದೆ. ಲೋಕಸಭೆ ಚುನಾವಣೆಗೆ ಏಕಾಂಗಿಯಾಗಿ ಸ್ಪರ್ಧೆಗೆ ನಿರ್ಧರಿಸಿದೆ ಟಿಎಂಸಿ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಮತಾ ಬ್ಯಾನರ್ಜಿ ಅವರು ಇದೇ ವೇಳೆ ನಡೆಸಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್. ಪಶ್ಚಿಮ ಬಂಗಾಳದಲ್ಲಿ ಯಾತ್ರೆ ನಡೆಸುವ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಸೀಟ್ ಶೇರಿಂಗ್ ನಲ್ಲೂ ಕೂಡ ಏಕಾಂಗಿ ನಿರ್ಧಾರಗಳನ್ನು ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಹೀಗಾಗಿ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂತ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಇದರಲ್ಲಿ ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಬಿಕಾಸ್ ಕಾಂಗ್ರೆಸ್ ಲಾಸ್ಟ್ ಟೈಮು 2 ಸ್ಥಾನವನ್ನು ಅಲ್ಲಿ ಗೆದ್ದಿತ್ತು. ಬಟ್ ಈ ಸಲ ಅವ್ರು ಕೇಳ್ತಾ ಇದ್ದ ಸೀಟ್ ಎಷ್ಟು ಗೊತ್ತಾ? 12. ಟೋಟಲ್ ಲೋಕಸಭಾ ಕ್ಷೇತ್ರ ಇರೋದು ಪಶ್ಚಿಮ ಬಂಗಾಳದಲ್ಲಿ 42ರಲ್ಲಿ ನೀವು ಲಾಸ್ಟ್ ಟೈಮ್ ಗೆದ್ದಿದ್ದೇ 2. ಈ ಟೈಮ್ನಲ್ಲಿ ನೀವು 12 ಕೇಳ್ತಾ ಇದ್ದೀರಲ್ಲ ಅಂತ ಜಗಳ ಅಂತೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಈ ಜಗಳ ಈಗ ಅತಿರೇಕಕ್ಕೆ ಹೋಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ, ಶಾಕ್ ಆಗಿದೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದ್ ಕಡೆಗೆ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಲಾಭ ತರಬೇಕು ಮೈತ್ರಿಕೂಟಕ್ಕೆ ಅಂತ ಲೆಕ್ಕಾಚಾರದಲ್ಲಿದ್ರು. ಬಟ್ ಭಾರಿ ಮುಖಭಂಗ ಆದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇಂಡಿಯಾ ಮೈತ್ರಿಕೂಟದ ಮೂಲಕ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಲೆಕ್ಕಾಚಾರಗಳೆಲ್ಲವೂ ತಲೆ ಕೆಳಗಾಗುವಂತಹ ಒಂದು ಲಕ್ಷಣ ಕಾಣಿಸ್ತಾ ಇದೆ ಟಿಎಂಸಿ ನಿರ್ಧಾರದಿಂದ. ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಇಂಡಿಯಾ ಮೈತ್ರಿಕೂಟದಲ್ಲಿ ದಿನೇ ದಿನೇ ರಾಜ್ಯಕ್ಕೊಂದು ರೀತಿಯಲ್ಲಿ ಸೀಟ್ ಶೇರಿಂಗ್ ವ್ಯವಸ್ಥೆಯಲ್ಲೂ ಕೂಡ ಬಿರುಕು ಮೂಡ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅದಕ್ಕೆ ಕಾಂಗ್ರೆಸ್ನ ಅತಿಯಾದ ಆತ್ಮವಿಶ್ವಾಸವೋ, ಅಂದ್ರೆ ಈ ಸರ್ ನಾವು ಗೆಲ್ತೇವೆ, ನಮ್ಗೆ ಜಾಸ್ತಿ ಸೀಟ್ ಕೊಡಿ ಅನ್ನೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಟ್ಟಿಡಿದಿರ್ತಕ್ಕಂಥದ್ದೇ ಇದಕ್ಕೆ ಮುಳುವಾಯಿತ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ ಈಗ ಒಂದು ಪಶ್ಚಿಮ ಬಂಗಾಳ ವಿಚಾರದಲ್ಲೂ ಕೂಡ ಮೊನ್ನೆ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಅಧೀರ್ ರಂಜನ್ ಚೌಧರಿ ಅವರು ಕೂಡ ಕಾಂಗ್ರೆಸ್ ಮಮತಾ ಅವರ ಹೆಲ್ಪ್ ಇಲ್ದೇನೆ ಗೆಲ್ಲುತ್ತೆ ಸ್ವಂತ ಶಕ್ತಿಯಿಂದ ಅಂತಾನು ಕೂಡ ಒಂದ್ ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ರು. ಸಹಜವಾಗಿ ಇದು ಮಮತಾ ಬ್ಯಾನರ್ಜಿ ಅವ್ರನ್ನ ಕೆರಳಿಸಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ಒಂದು ಇಂಡಿಯಾ ಮೈತ್ರಿಕೂಟವನ್ನು ಒಗ್ಗೂಡಿಸೋ ನಿಟ್ಟಿನಲ್ಲಿ ಮಮತಾ ಅವರು ನಮ್ ಜೊತೆಗಿದ್ದಾರೆ ಅನ್ನೋ ಒಂದ್ ರೀತಿಯಲ್ಲಿ ಒಗ್ಗೂಡಿಕೆ ಮಾತಾಡಿದ್ರೆ, ಅವರ ಪಕ್ಷದ ಕೆಲ ನಾಯಕರುಗಳು ಕೂಡ ಅದರ ವಿರುದ್ಧವಾಗಿ ನಿಂತಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಮಮತಾ ಅವರ ಸಿಟ್ಟಿಗೆ ಕಾರಣ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಸೀಟ್ ಶೇರಿಂಗ್ ವಿಚಾರದಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಮಮತಾ ಅವರು ಇವತ್ತು ಅದನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಅಂತ. ಯಾಕೆಂದ್ರೆ ಒಟ್ಟಾರೆಯಾಗಿ 300 ಸೀಟ್ಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ಲಿ, ಉಳಿದಿರ್ತಕ್ಕಂಥ ಇದಕ್ಕೆ ಆ ಒಂದು ಪ್ರಾದೇಶಿಕ ಪಕ್ಷಗಳಿಗೆ ಬಿಟ್ಕೊಡ್ಬೇಕು ಅಂತ ಇಂಡಿಯಾ ಮೈತ್ರಿಕೂಟ ಸಭೆಯಲ್ಲಿ ಒತ್ತಿ ನಾಯಕರು ಹೇಳ್ತಾ ಇದ್ರು. ಆದ್ರೆ ಅದನ್ನ ಒಂದ್ ರೀತಿಯಲ್ಲಿ ಧಿಕ್ಕರಿಸಿ ಕಾಂಗ್ರೆಸ್ನ ನಾಯಕರು ಆಯಾ ಸ್ಟೇಟ್ಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಡಿಯಾ ಮೈತ್ರಿಕೂಟದ ಕೆಲ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹಾಗಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು ಇಂಡಿಯಾ ಮೈತ್ರಿಕೂಟದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿದೆ. ಇದಕ್ಕೆ ಸ್ಟಿಕ್ ಆನ್ ಆಗ್ತಾರೋ ಅಥವಾ ಏನಾದ್ರೂ ಮನವೊಲಿಕೆ ತಂತ್ರದ ಮೂಲಕ ಏನಾದ್ರು ಮತ್ತೆ ವಾಪಸ್ ಬರ್ತಾರೋ ಕೂಡ ಕಾತ್ ನೋಡ್ಬೇಕಾಗತ್ತೆ. ಇನ್ನೊಂದು ರೀತಿಯಲ್ಲಿ ಭಾರತ್ ಜೋಡೋ ಯಾತ್ರೆಗೂ ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಕಂದಕ ಮತ್ತಷ್ಟು ಒಂದ್ ರೀತಿಯಲ್ಲಿ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಮಮತಾ. ಧನ್ಯವಾದ ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ.